ಯೆಹೋವನೇ, ನಿನ್ನ ಹೆಸರಿನ ನಿಮಿತ್ತ ನನ್ನನ್ನು ಉಜ್ಜೀವಿಸ ಮಾಡು. ನಿನ್ನ ನೀತಿಗನುಸಾರವಾಗಿ ನನ್ನ ಪ್ರಾಣವನ್ನು ವಿಪತ್ತಿನಿಂದ ಬಿಡಿಸು. ಗುರುವಾರ 25 ಜುಲೈ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 78ನೇ ಕೀರ್ತನೆಯ 29ನೇ ವಚನ. ಅವರು ತಿಂದು ಸಂತೃಪ್ತರಾದರು, ಆತನು ಅವರಿಗೆ ಬಯಸಿದ್ದನ್ನು ಕೊಟ್ಟನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಮಕ್ಕಳನ್ನು ವಾಗ್ದಾನ ಮಾಡಿದಂತೆಯೇ ನಡೆಸುವನು, ಅವರ ಅಗತ್ಯವೆಲ್ಲ ಪೂರೈಸುವನು, ಅವರ ಇಷ್ಟಾರ್ಥಗಳನ್ನು ತೃಪ್ತಿಗೊಳಿಸುವನು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಆತನು ಅವರ ಇಷ್ಟಾರ್ಥಗಳನ್ನು ಪೂರ್ತಿಗೊಳಿಸುವನು. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನಾ ಸಂಗ್ರಹದಲ್ಲಿ ಕೀರ್ತನಗಾರನು ತಾನು ತನ್ನ ಪಿತೃಗಳು ಅಂದರೆ ಹಿರಿಯರು, ದೇವ ಜನರಾಗಿ ದೇವರು ಆದುಕೊಂಡಂತ ಜನರನ್ನು ದೇವರು ಯಾವ ರೀತಿಯಲ್ಲಿ ಅವರನ್ನು ದಾಸತ್ವದಿಂದ ಬಿಡಿಸಿ ತಮ್ಮದೇ ಆದಂತಂದ್ರೆ ವಾಗ್ದಾನ ಮಾಡಿದಂಥ ಸ್ಥಳಕ್ಕೆ ನಡೆಸುವಂಥದ್ದನ್ನು ನೆನಪಿಗೆ ತಂದುಕೊಂಡು ಅದರಲ್ಲಿ ದೇವರು ಮಾಡಿದಂಥ ಎಲ್ಲ ಉಪಕಾರಗಳನ್ನು ಹೇಳುತ್ತಾ ಹೋಗುವಂತವನಾಗಿದ್ದಾನೆ. ಮತ್ತು ವಿಶೇಷವಾಗಿ ಬರುವಂತ ಮುಂದಿನ ಪೀಳಿಗೆಗೆ ದೇವರ ಎಲ್ಲಾ ಕಾರ್ಯಗಳು, ದೇವರು ತನ್ನ ಜನರಿಗೆ ಮಾಡಿದಂಥ ಕಾರ್ಯಗಳು, ದೇವರ ಪ್ರೀತಿ, ದೇವರ ಒದಗಿಸುವಿಕೆ, ದೇವರ ನಡೆಸುವಿಕೆ, ಇವೆಲ್ಲವನ್ನು ಬಹಳ ಸ್ಪಷ್ಟವಾಗಿ ಮುಂದಿನ ಜನಾಂಗಗಳಿಗೆ ಹೇಳಬೇಕೆಂಬುದಾಗಿ ಇದನ್ನು ಬರೆಯುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಜನರನ್ನು ನಡೆಸುವಾಗ ಅವರಿಗೆ ಬೇಕಾದದ್ದನ್ನೆಲ್ಲ ಒದಗಿಸಿಕೊಟ್ಟನು, ಅವರ ಇಷ್ಟಾರ್ಥಗಳನ್ನು ಪೂರೈಸಿದನೆಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಅವರು ತಿಂದು ತೃಪ್ತಿಗೊಂಡರು ಎಂಬುದಾಗಿ, ಅವರನ್ನು ತೃಪ್ತಿಪಡಿಸಿದಂಥ ದೇವರು. ಆದರೂ ಇಸ್ರಾಯೇಲ್ಯರು ಅನೇಕ ಸಂದರ್ಭದಲ್ಲಿ ದೇವರ ವಿರುದ್ಧವಾದರು, ಅವಿಧೇಯರಾದರು. ಇಂಥದ್ದನ್ನೆಲ್ಲ ಮುಂದಿನ ಜನಾಂಗಕ್ಕೆ ಹೇಳುವಾಗ ಅವರು ದೇವರ ಪ್ರೀತಿ, ದೇವರ ನಡೆಸುವಿಕೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ಇಲ್ಲಿ ಬರೆಯುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೇರೆ, ನಮ್ಮ ಜೀವನದಲ್ಲಿ ದೇವರು ಮಾಡುವಂಥ ಉಪಕಾರ, ನಮ್ಮ ಹಿರಿಯರಿಗೆ ಮಾಡಿರುವಂಥ ಅದ್ಭುತವಾದಂಥ ಆಶೀರ್ವಾದಗಳನ್ನು ನೆನೆಸಿಕೊಳ್ಳುತ್ತಾ ನಮ್ಮ ಮುಂದಿನ ಪೀಳಿಗೆಗೆ ಹೇಳುವಂಥವರಾಗುವಾಗ ನಮ್ಮ ಮಕ್ಕಳು ಕೂಡ ದೇವರ ಪ್ರೀತಿಯನ್ನು, ದೇವರ ಎಲ್ಲಾ ಕಾರ್ಯಗಳನ್ನು ದೇವರು ಎಷ್ಟು ಅದ್ಭುತವಾಗಿ ನಡೆಸುತ್ತಾನೆಂಬುದನ್ನು ನಂಬಲಿಕ್ಕೆ ಸಾಧ್ಯವಾಗ್ತದೆ. ದೇವರನ್ನು ನಂಬುತ್ತಾ ಮುಂದೆ ಸಾಗಲಿಕ್ಕೆ ಸಾಧ್ಯವಾಗುತ್ತದೆ. ಕರ್ತನಲ್ಲಿ ಪ್ರೇರೆ, ಎಲ್ಲಾ ಉಪಕಾರಗಳನ್ನು ನೆನೆಸಿಕೊಳ್ಳುತ್ತಾ ನಮ್ಮ ಮಕ್ಕಳಿಗೆ ತಿಳಿಸುವಂತವರಾಗೋಣ. ಹಿಂದೆ ಕೂಡ ದೇವರ ಅದ್ಭುತಗಳನ್ನು ಮಾಡಿದ್ದಾನೆ, ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ, ಮುಂದೆ ಮಾಡಲಿಕ್ಕಿದ್ದಾನೆ ಎಂಬುದನ್ನು ನಮ್ಮ ಮಕ್ಕಳು ತಿಳಿದುಕೊಳ್ಳಬೇಕು. ತಿಳಿದುಕೊಂಡು ದೇವರನ್ನು ನಂಬುತ್ತಾ ನಿರೀಕ್ಷಿಸುತ್ತಾ ಮುಂದೆ ಸಾಗಬೇಕು. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದಾಗಿ ನಮ್ಮ ಪಿತೃಗಳು ಅನುಭವಿಸಿದಂಥ ಎಲ್ಲ ಅನುಭವಗಳನ್ನು ನಿನ್ನ ವಾಕ್ಯದಲ್ಲಿ ಓದಿದ್ದೇವೆ, ಕೇಳಿದ್ದೇವೆ, ನಂಬುತ್ತೇವೆ. ನಮ್ಮ ಜೀವನದಲ್ಲಿ ನೀನು ಮಾಡಿದಂಥ ಅದ್ಭುತಗಳಿಗಾಗಿ ಸ್ತೋತ್ರ. ಮುಂದೆ ಮಾಡುತ್ತಿ ಇದನ್ನು ನಾವು ಹೇಳಲಿಕ್ಕೆ ಬಲವನ್ನು ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.